ಕೇಳಿಸ್ಕೊಳ್ಳಿ. ಚುಚ್ಚು ಕೊಂದವರೆ ಎರಡು ಮೂರು ದಿನದಿಂದ ನೀವು ನೋಡ್ತಿರ್ಬೋದು ಪ್ರಥಮ್ ಅವರ ಹುಚ್ಚಾಟ ಜಾಸ್ತಿ ಆಗ್ತಾನೆ ಹೋಗ್ತಾನೆ ಇತ್ತು. ಸೊ ಒಬ್ಬ ನಟನ ವಿರುದ್ಧವಾಗಿ ಅವಹೇಳನವಾಗಿ ಮಾತನಾಡೋದು, ತನ್ನ ಸಿನಿಮಾದ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಸುಳ್ಳುಗಳನ್ನು ಕೂಡ ಹೇಳಿದ್ರು. ನಂತರ ನಾನು ಇದನ್ನ ಕೈ ಬಿಡ್ತಾ ಇದ್ದೀನಿ ಅಂತಾನು ಕೂಡ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಇದಾದ ನಂತರ ಇವತ್ತು ಸಂಜೆ ಸುಮಾರು 7:30 ಸುಮಾರಿಗೆ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅವರು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಅಥವಾ ಅಲ್ಲಿ ಏನ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದಾಗ ಅಲ್ಲಿ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅವರನ್ನ ಭೇಟಿಯಾಗಕ್ಕೆ ಬಂದಿದ್ರು. ಅಂದ್ರೆ ಅವರನ್ನ ವಿಚಾರಿಸ್ಕೊಳ್ಳಕ್ಕೆ ಬಂದಿದ್ರು. ಅವರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಅಲ್ಲಿ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ನಿಮಗೆ ಎಲ್ರಿಗೂ ಗೊತ್ತಿರಬಹುದು, ಅಂಬೇಡ್ಕರ್ ವಿರುದ್ಧನೂ ಕೂಡ ಮಾತಾಡಿದ್ರು, ಪೊಲೀಸರ ವಿರುದ್ಧನೂ ಕೂಡ ಮಾತಾಡಿದ್ರು ಈ ಪ್ರಥಮ್ ಅವರು. ಸೊ ಪ್ರಥಮ್ನ ಈ ಅತಿಯಾದ ಹುಚ್ಚುತನದಿಂದಾಗಿ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿ ಪ್ರಥಮ್ ಅವರ ಮುಖಕ್ಕೆ ಮಸಿಯನ್ನ ಬಳಿಯುವಂತ ಕೆಲಸವನ್ನ ಅಂಬೇಡ್ಕರ್ ಅಭಿಮಾನಿಗಳು ಮಾಡಿದ್ರು. ಅದು ಕೂಡ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯ ಪೊಲೀಸರ ಮುಂಭಾಗದಲ್ಲೇ ಇದು ನಡೀತು. ಸೊ ನೀವು ಈ ಒಂದನ್ನ ಯೋಚನೆ ಮಾಡ್ಬೇಕಾಗತ್ತೆ, ನಾವು ಯಾವ ವಿಚಾರವಾಗಿ ಮಾತಾಡ್ತಿದ್ದೀವಿ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಯಾಕಂದ್ರೆ ಈಗ ನಿಮಗೆ ಎಲ್ರಿಗೂ ಕೂಡ ಗೊತ್ತು, ಸಿಕ್ಕಾಪಟ್ಟೆ ಸಂಘಟನೆಗಳಾಗಿದ್ದಾವೆ, ಮಾತಿನ ಮೇಲೆ ನಿಗಾ ಇರಬೇಕಾಗತ್ತೆ. ಸೊ ನಾವೇನೋ ಒಂದು ಮಾತಾಡ್ತಿದ್ದೀವಿ ಅಂದಾಗ ಅದಕ್ಕೆ ಸುತ್ತಮುತ್ತ ಇರೋದನ್ನ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಸೊ ಇವರು ಒಬ್ಬ ನಟನ ವಿರುದ್ಧ ಮಾತಾಡಕ್ಕೆ ತನ್ನ ಪ್ರಚಾರದ ಗೀಳಿಗೋಸ್ಕರ ಸರ್ಕಾರನಾಗಿರ್ಬೋದು, ಸಂವಿಧಾನನಾಗಿರ್ಬೋದು ಹಾಗೂ ಪೊಲೀಸರನ್ನಾಗಿರ್ಬೋದು ಬಾಯಿಗೆ ಬಂದಂತೆ ಮಾತಾಡೋಕೆ ಆಗೋದಿಲ್ಲ. ಅವರು ಆ ಒಬ್ಬ ನಟನ ವಿರುದ್ಧನೂ ಕೂಡ ಮಾತಾಡಿದ್ರು, ಅಲ್ಲೂ ಕೂಡ ಯಾರು ತಲೆಯನ್ನು ಹಾಕ್ಲಿಕ್ಕೆ ಹೋಗಿರಲಿಲ್ಲ. ಆದರೆ ಯಾವಾಗ ಬಾಬಾ ಸಾಹೇಬ್ರವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ನೋ ಅಲ್ಲೇ ಇವನು ಟಾರ್ಗೆಟ್ ಕೂಡ ಆಗಿದ್ದ. ಬಟ್ ಇದರಂತೆ ಇವನನ್ನ ಇವತ್ತು ಪೊಲೀಸ್ ಠಾಣೆ ಎದುರಲ್ಲೇ ಮಸಿ ಬಳಿದಿದ್ದಾರೆ. ಇವನ ಮುಖಕ್ಕೆ ಮಸಿಯನ್ನ ಬಳಿದು ಇವನಿಗೆ ತಕ್ಕ ಶಾಸ್ತಿಯನ್ನು ಕೂಡ ಕಲಿಸಿದ್ದಾರೆ. ಅಷ್ಟೇ ಅಲ್ಲ, ತುಂಬಾ ಜನ ನಟರು ಕೂಡ ರಮ್ಯಾ ಅವರ ಪರ ನಿಂತಿದ್ರು ಕೂಡ ಪ್ರಥಮ್ ಅವರ ಪರವಾಗಿ ನಾವೆಲ್ಲೂ ಕೂಡ ಮಾತಾಡೋದಿಲ್ಲ. ಯಾಕಂದ್ರೆ ಅವನು ಒಬ್ಬ ನಟರಿಗೆ ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತಾಡ್ತಿರ್ತಾನೆ, ಅವನಿಗೆ ಏನು ಮಾತಾಡ್ತಿದೀವ ಅನ್ನೋ ಒಂದು ಅರಿವಿರೋದಿಲ್ಲ ಅಂತಲೂ ಕೂಡ ತುಂಬಾ ನಟರು ಕೂಡ ಹೇಳ್ಕೊಂಡಿದ್ದಾರೆ. ತನ್ನ ಅತಿಯಾದ ವರ್ತನೆಯಿಂದ, ಅತಿಯಾದ ಮಾತಿನಿಂದ, ತನ್ನ ಚೇಷ್ಟೆಯಿಂದ ಹಾಗೂ ಏನು ಹುಚ್ಚುಚ್ಚರಂತೆ ಮಾತಾಡಲಿಕ್ಕೆ ಹೊರಟಿದ್ದೋ ಇವತ್ತಿಗೆ ಅವನಿಗೆ ಬಾಬಾ ಸಾಹೇಬರ ಅಭಿಮಾನಿಗಳಾಗಿರ್ಬೋದು, ಅವರ ಸಂಘಟನೆಯ ಒಂದು ಸದಸ್ಯರಾಗಿರ್ಬೋದು, ಇವತ್ತು ಒಳ್ಳೆಯ ಪಾಠವನ್ನು ಕಲಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿ ಮುಂದೆ ಯಾರೂ ಕೂಡ ಮಾತಾಡಬಾರ್ದು. ಸರ್ಕಾರಕ್ಕೆ, ಸಂವಿಧಾನಕ್ಕೆ ಹಾಗೆ ಪೊಲೀಸ್ ವ್ಯವಸ್ಥೆಗೆ ಎಲ್ಲರೂ ಕೂಡ ಮರ್ಯಾದೆಯನ್ನು ಕೊಡಬೇಕು ಅಂತ ಹೇಳಿ ಇದ್ರ ಮೂಲಕ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ.